ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿವಣ್ಣನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಟೈಟ್ಲು ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ದು ಅಂತಂದರೆ, ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ, ಆಮೇಲೆ ಮಿಕ್ಕಿದ್ದೇನೆ ಇದ್ರ ಪ್ರಮೋಷನ್ ಶುರು ಮಾಡೋಣ ಅಂತ. ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು 6 monthsಲ್ಲೇ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು. ನಾವು ಜನವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗು. ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ರು. ಆಗುತ್ತೆ, ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಈ ಥರ ಒಂದು ಸಿನಿಮಾ ಮಾಡ್ಬೋದು, ಬೇಗ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತಗೊಂಡಿದ್ದ ಪ್ರಾಜೆಕ್ಟು. ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸು ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತ ಅಂದ್ಬಿಟ್ಟು 2-3 ಇನ್ಸಿಡೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕೂಟ್ನಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸ್ವಲ್ಪ ಡಿಲೇ ಬಂತು. ಅದರ್ವೈಸ್ ದಟ್ ವಾಸ್ ದಿ ಇಂಟೆನ್ಷನ್. ಆ್ಯಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ. ಇಷ್ಟೇ ಕಾರಣ, ನಮಗೆ ಈ ಟೈಟಲ್ ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಇನ್ಯಾರು ಬಂದು ಇದನ್ನ ಲಾಂಚ್ ಮಾಡೋಕ್ಕಾಗತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು. ಆ್ಯಂಡ್ ಎಲ್ಲ ಭಾಗದಲ್ಲೂ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು, ಮಲೆ ಮಹದೇಶ್ವರ ಅಂತ ದೇವಸ್ಥಾನ, ಅದರದೊಂದು ಪವರ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲೇ ಬಹುಶಃ ದ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಆ್ಯಂಡ್ ಪ್ರೇಮ್ ಸರ್. ನಾನದು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಆ ಭಾಷೆನ ಇಟ್ಕೊಂಡು, ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡೋದು, ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಾಭರಣ ಸರ್ ಶಿವಣ್ಣ ಅದನ್ನ ಕೋಲುಮಂಡೆ ತಗೊಂಡ್ಬಂದು ಅವತ್ತಿಗೂ ಕೂಡ ನಮ್ಗೊಂದು ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು. ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು. ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ. ನನಗೆ ಇದು ಟೈಟಲ್ ಲಾಂಚ್ ಆಗ್ತಾ ಇರೋದು. ಸಿನಿಮಾ ಅಫ್ಕೋರ್ಸ್ ಒಂದು ಕತೆ ಎಕ್ಸೈಟ್ ಆಗಬೇಕು, ಅವಲೇನೆ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು. ಪುನೀತ್ ಕ್ಲೀನಾಗಿ ಈ ಎಕ್ಸಾಮಲ್ಲಿ ಯಾರೋ ಒಂದ್ರು, ನಾವೇನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ ಇಸ್ಕೊಂಡು ತಿಳ್ಕೊಂಡಿರ್ತೀವಿ, ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ. ಹಂಗೆ ಪುನೀತ್ ಜಡೇಶ್ ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ್ದ. ಓಹೋ, ಜಡೇಶ್ ಏನ್ ಮಾಡ್ದ, ಜಡೇಶ್ ಹಿಂಗೆ ಬಂದ್ರು, ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು, ಒಂದು ಲೈನ್ ಹೇಳಿದ್ರು, ಅಲ್ಲಿಂದ ಶುರು ಆಯ್ತು ಒಂದು ಜರ್ನಿ. ಕೊನೆಗೆ ತರುಣ್ ಅವರು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟ್ ಕಾಟೇರ ಜಡೇಶ್ ಅವ್ರು ಬಂದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ಬರದು ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದ್ರು. ಅವರೆಲ್ಲ ಇಬ್ರು ಫ್ರೆಂಡ್ಸೆ. ಸರ್, ನಾನು ಕಾಟೇರ ವರ್ಕ್ ಮಾಡಬೇಕು ಸರ್. ಪುನೀತ್ ಬೇಡ, ಯಾಕಪ್ಪ, ಆಲ್ರೆಡಿ ನೀನು ತುಂಬಾ ಸಿನಿಮಾಗಳು ದೊಡ್ಡದೆಲ್ಲ ಮಾಡ್ತೀನಿ, ಲಿರಿಕ್ಸ್ ಬರೀತಿದ್ಯಾ, ನಿನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ. ಇಲ್ಲ ಸರ್, ನೀವು ನನ್ನ ಕೆಲಸ ನೋಡಿ ಫಸ್ಟ್, ನಾನು ನಿಮ್ಮ ಜೊತೆ ಟ್ರೈ ಮಾಡ್ತೀನಿ, ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು. ಆಯ್ತು ಪುನೀತ್ ಬನ್ನಿ ಅಂತ ಅಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆನೆ, ಸರ್ ಒಂದೇ ಒಂದು ಲೈನ್ ಇದೆ ಇಲ್ಲ ಸರ್ ಅಂತ, ಬಾ ಮ್ಯಾಟ್ರಿಕ್ ಬಾ ಈಗ ನೀನು ಅಂತ ಅಂದ್ಬಿಟ್ಟು ಕೇಳಕ್ಕೆ ಶುರು ಮಾಡಿದೆ. ಕೇಳ್ತಾ ಇಲ್ಲ ಪುನೀತ್ ಹಿಂಗಲ್ಲ ಹಿಂಗಲ್ಲ ಅಂದ್ರೆ, ಅವ್ನು ಒಂದು ಸ್ಟ್ರೆಂತ್ ಏನು ಅಂತಂದ್ರೆ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋ ಒಂದು ಕಿವಿ ಇದೆ. ಹಿಂಗೋ ತಗೊಳಲ್ಲ, ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗ್ಬಿಡತ್ತಾ ಅನ್ನೋ ಜಜ್ಮೆಂಟಿಗೆ ಬಂದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಯಾವಾಗಲೂ. ಬಟ್ ನನಗೆ ಅನ್ಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡ್ಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರ್ಲಿಲ್ಲ, ಅವನು ಆ ಥರ ಕೇಳಿರ್ಲಿಲ್ಲ. ಬೇರೆ ಯಾರಿಗೆ ಫಿಕ್ಸ್ ಮಾಡೋಣ ಪುನಿ ಅಂತಂದ್ರೆ ಒಂದೇ ಒಂದು ಕೇಳಿದ್ರು, ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ, ಈ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ. ಆಯ್ತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್ ಹೇಳ್ತೀನಿ, ಸರ್ ಈ ಥರದ ಒಂದು ಕತೆ ಇದೆ ಅಂತ. ಸೊ ಅವ್ರು ಹಾಗೆ ಹೇಳ್ತಾರೆ, ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟಾ ನಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಯಾಕಂದ್ರೆ ಪ್ರೊಡಕ್ಷನ್ ಮಾಡೋದು ಎಲ್ಲ ಹೇಳ್ತಾರೆ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ. ಬಟ್ ನಾನು ಹೇಳೋದು ಏನು ಅಂತಂದ್ರೆ, ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೇ ಮೈನಿಂಗ್, ಗೋಲ್ಡ್ ಮೈನಿಂಗ್ ಮಾಡ್ದಂಗೆ. ನಿಮಗೆ ಒಂದ್ಸರಿ ಬೇಗ ಚಿನ್ನ ಸಿಗುತ್ತೆ, ಒಂದೊಂದ್ಸರಿ ಲೇಟ್ ಆಗಿ ಚಿನ್ನ ಸಿಗುತ್ತೆ. ಚಿನ್ನಕ್ಕಂತೂ ಬರ ಇಲ್ಲ, ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇಂದ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ ಆಗಿದೆ ನಮಗೆ, ಒಂದು ಅದ್ಭುತವಾದಂಥ ಒಂದು ಪ್ರೈಸ್ಗೆ ಆನಂದ್ ಆಡಿಯೋರು ತಗೊಂಡಿದ್ದಾರೆ. ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್. ಸೊ ಅದೊಂದು ಹೆಮ್ಮೆ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಕಾಂಟೆಂಟ್ ಇರುವಂಥದ್ದು ಏನೇ ಬಂತು ಅಂದ್ರು ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಯಾರು ನಾವು ತುಂಬಾ ಏನೋ ಚಿತ್ರರಂಗ ಹಿಂಗಿದೆ, ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ, ಯಾವಾಗಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಹಾಫಲ್ಲಿ ಒಂದು 2-3 ಸಿನಿಮಾ ಚೆನ್ನಾಗಿ ಆಗಿದೆ. ಸೆಕೆಂಡ್ ಹಾಫಲ್ಲಿ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಅದ್ಭುತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು. ಡಿ ಇಮಾನ್ ಅವರು
ಮ್ಯೂಸಿಕ್ ಮಾಡ್ತೀರಿ ಸಿನಿಮಾಗೆ. ಅದ್ವೈತ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದಂಥ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಜಸ್ಟ್ ಅವ್ರು ಏನು ಕೇಳಿದ್ರು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎಲ್ಲೂ ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ. ಕತೆ ಕಾಂಟೆಂಟ್ ಏನಿಲ್ಲ, ಇಷ್ಟೇ ಈ ಸಿನಿಮಾ ನಡೆಯೋದು. ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು. ಒಂದು ರಿಯಲ್ ನಡೆದಂಥ ಒಂದು ಇನ್ಸಿಡೆಂಟು, ಒಂದು ಚಿಕ್ಕ ಫಿಕ್ಷನ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ ಟು ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ನನಗೂ ಗೊತ್ತಿರಲಿಲ್ಲ. ಬಟ್ 3 ತಿಂಗಳು 4 ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಅದು ಮಹಾನಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು. ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಈ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು. ಆ್ಯಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಈಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಆ ಹುಡುಗಿಗೆ. ಆ್ಯಂಡ್ ರಾಣಾಗೆ ನಂಗೆ ಥ್ಯಾಂಕ್ಸ್ ಹೇಳಲ್ಲ, ನಾನು ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದೇನು ಹೇಳ್ತಾರಲ್ಲ, ಗೋಡೌನಲ್ಲಿ ಚೆನ್ನಾಗಿದ್ರೆ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ. ಎಕ್ಸ್ಟ್ರಾನೇ ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತು ಅಲ್ಲಿ. 1 ವರ್ಷನೋ 1.5 ವರ್ಷನೋ 2 ವರ್ಷ ಏಕಲವ್ಯದಲ್ಲಿ ಏನು ಗ್ರೂಮ್ ಮಾಡಿದಾರೋ, ಏನು ಟ್ಯೂನ್ ಅಪ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಬ್ರಿಲಿಯಂಟ್ ಆಕ್ಟರ್ ಅಂಡ್ ಅ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣಾ. ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ, ಇದೇ ಹಂಬಲ್ನೆಸ್, ಇದೇ ಡೆಡಿಕೇಶನ್ ಸಿನಿಮಾದಲ್ಲಿ ಇರ್ತಾರೋ, ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ. ಅಷ್ಟು ಪೊಟೆನ್ಷಿಯಲಿ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣಾ. ಆ್ಯಂಡ್ ಇನ್ನು ಕ್ಯಾಸ್ಟ್ ನಮಗೆ ನಾಗಾಭರಣ ಸರ್, ಕಿಶೋರ್ ಸರ್, ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ. ಬಟ್ ಕ್ಯಾರೆಕ್ಟರ್ ಕೂಡ ನಾನು ಯಾರಿಗೋ ಸುಮ್ಮನೆ ನನ್ನ ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ. ಸೊ ಅವ್ರಿಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿಯಿಂದ ಪಾತ್ರ ಒಪ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಆ್ಯಂಡ್ ದಯಾನಂದ್ ಸರ್. ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್, ದೇ ಹ್ಯಾವ್ ಬೀನ್ ಬ್ಯಾಕಿಂಗ್ ಮೀ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ಇನ್ ಕ್ವಶನ್ ಆನ್ಸರ್ ಟೈಮ್ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು. ಪುನೀತ್ ಸೂಪರ್, ತುಂಬ ಅದ್ಭುತವಾಗಿತ್ತು. ರಾಣಾ ಪ್ರಿಯಾಂಕನ ಇಬ್ಬರು ಸೂಪರ್ ಆಗಿದೆ. ನಾಗಭರಣ ಆ್ಯಕ್ಟ್ರು. ಫಸ್ಟು ತರುಣ್ ಸುಧೀರಿಂದ ಬರ್ತೀನಿ, ಫ್ಯಾಮ್ಲಿಯಿಂದ. ಫಸ್ಟು ಸುಧೀರಿಂದ ನಾವೆಲ್ಲ ಫಸ್ಟಿಂದ ಸುಧೀರ್ ಅವ್ರನ್ನ ನೋಡ್ತಾ ಬಂದಿದ್ದೀನಿ, ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ. ಒಂದು ಸಂಬಂಧ, ಒಂದು ಹತ್ತಿರವಾಗಿ ಒಳ್ಳೆ ಸಂಬಂಧ. ಅವ್ರ ತಾಯಿ, ಫಾದರು, ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ, ಕೋಳಿ ಸಾರು ತಿಂದಿದ್ದೀನಿ. ಮೊದಲೇ ಯಾವತ್ತು ಮರೆಯುತ್ತೆ, ವಯಾಲಿಕಾಯಿ ಬೇಕಾದ್ರೆ ನಾವು ವರ್ಧನ ಮನೆಗೆ ಬರ್ತಾಯಿದ್ದೆ. ನಂಗೆ ತುಂಬ ಫೇವ್ರೇಟ್ ಅವರು ಸುಧೀರಿಗೆ. ನಾನು ಬಂದರೆ ಅಷ್ಟೊಂದು ಪ್ರೀತಿ. ತುಂಬ ಒಳ್ಳೆ ಜನಕ್ಕೆ ಯಾವತ್ತು ಹಾರ್ಡ್ ವರ್ಕಿಂಗ್ ನೇಚರ್ ಇರುತ್ತೆ. ಅದನ್ನು ನೋಡಿ ತರುಣ್ ನೋಡಿದ್ದೀನಿ, ನಂದನ್ ನೋಡಿದ್ದೀನಿ. ಅವರಿಬ್ಬರು ನಂಗೆ ತುಂಬ ಆಪ್ತರು. ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ತರುಣ್ ಜೊತೆಲಿ, ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ಲಿ ಮಾಡಿಲ್ಲ, ಮಾಡಬೇಕು, ಅದು ಪೆಂಡಿಂಗ್ ಇದೆ. ಅದು ಹೇಳ್ತಾ ಇದ್ದೆ ನಾನು, ಡೇಟ್ ಆಗುತ್ತೆ ಅಂತ. ನನಗೆ ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು, ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿ. ಬಿಕಾಸ್ ನಾನು ಫಸ್ಟ್ ಡೈರೆಕ್ಷನ್ ಮಾರ್ಕಿಂದ ಬಂದಿದ್ದೆ, ನನಗೇ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಈ ರೋಟ ಸ್ಟೋರಿ ಫೋನ್ ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ಐ ಕ್ಯಾನ್ ಫರ್ಗೆಟ್ ದಟ್. ಅಷ್ಟು ಕ್ಲೋಸಾಗಿ ಇರ್ತಿದೆ ಆ್ಯಕ್ಟ್ ಮಾಡ್ಬೇಕಂದ್ರೆ. ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ. ನನಗೆ ಒಳ್ಳೇದಾಗಬೇಕು, ಯಾಕಂದರೆ ಒಳ್ಳೆತನ ಇದ್ದರೆ ಖಂಡಿತ ಅದು ಒಳ್ಳೇದು ಆಗೇ ಆಗುತ್ತೆ. ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಳ್ಳೆತನೇ ಕಾಣ್ತಿರುತ್ತೆ. ಅಟ್ಲಾಂಟ ರಾಜ್ಯ ಸೇರ್ಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು, ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಜೊತೆಲಿ ಇರೋದು, ಅದು ಭಾಳ ಖುಷಿಯಾಗುತ್ತೆ. ಅದು ಬಿಟ್ಟರೆ ರಾಣಾ ನನಗೆ ಭಾಳ ತುಂಬ ಇಷ್ಟ. ವೆರಿ ಹ್ಯಾಂಡ್ಸಮ್ ಹುಡುಗ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾನೆ ಹುಡುಗ, ಯಾವ ಥರ ಹೀರೋ ಆಗ್ತಾನೆ. ನಾವು ಇವನ್ ಅವರು ನಮ್ಮ ವಿಲನ್ ಪಿಕ್ಚರ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾಯಿದ್ರು, ಇವಾಗ ವರ್ಕಿಂಗ್ ಅಸೋಸಿಯೇಟ್ ಮಾಡ್ತಿದ್ರು. ಅವಾಗ ಹೇಳಿದ್ದೀನಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ವಿ, ಹೀರೋ ಆಗ್ತಿಲ್ಲ ನೀವು ಅಂತ. ಬಟ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಹುಡುಗ, ಚೆನ್ನಾಗಿ ಬರಬೇಕು. ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿ ಕಾಣುತ್ತೆ. ಐ ಥಿಂಕ್ ವಿಲ್ ಲುಕ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಫಸ್ಟ್ ಪಿಕ್ಚರ್ಲಿ ಅಷ್ಟು ಸಾಂಗ್ಸ್, ನೀವು ಡ್ಯಾನ್ಸ್ ಮಾಡಿ ಸ್ಟೈಲ್ ಇರ್ಬೋದು, ಆ್ಯಟಿಟ್ಯೂಡ್ ಇದೆ, ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಕ್ಯಾರಿಔಟ್ ಆಗುತ್ತೆ. ಪ್ರಿಯಾಂಕದು ಫಸ್ಟ್ ಟೈಮು 100% ಕಾಣ್ತೇವೆ. ಯಾಕೆ ಫಸ್ಟ್ ಟೈಮ್ ಅಂತ ಅನ್ಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ. ನಾವು ಜನ್ಮದ ಜೋಡಿ ಮಾಡಬೇಕಾದ್ರೆ ಹಂಗೇನೆ. ಶಿಲ್ಪ ಸಡನ್ನಾಗಿ ಫಿಕ್ಸ್ ಆಗಿದೆ ಅಷ್ಟೇ. ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದೆ, ಮುದ್ದಿನ ಕಣ್ಮಣಿ. ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗಿ ಮಾಡ್ತೀವಿ.
ಗೀತಾ ಇದ್ದವರು ಒಂದು ಹುಡುಗಿದರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಜೊತೆಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸೋ ಬೆಂಗಳೂರು ನೋಡಿದ ತಕ್ಷಣ ಫಿಕ್ಸ್ ಆಗೋದು. ಸೊ ಅವಾಗ ಯಾವಾಗ ಅಷ್ಟೇ ಹೇಳಕ್ಕಾಗಲ್ಲ. ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್, ಅವ್ರಿಗೆ ಬಂತು. ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರಲಿ, ನಿಮಗೆ ಅವ್ರಿಗೂ ಬರಲಿ, ಪ್ರೊಡ್ಯೂಸರ್ಗೂ ಬರಲಿ, ಡೈರೆಕ್ಟ್ರಿಗೆ ಬರಲಿ. ಯಾಕಂದ್ರೆ ನನಗನ್ಸುತ್ತೆ ಐ ಥಿಂಕ್ ಜಸ್ಟ್ ಏಳುಮಲೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ. ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್. ನಿಜವಾಗ್ಲೂ ಐ ಕ್ಯಾನ್ ಫರ್ಗೆಟ್ ಜೋಗಿ, ಯಾವಾಗಲೂ ಮರೆಯೋಕ್ಕಾಗಲ್ಲ. ಆ ಏಳುಮಲೆ ಅಂತ ಕೈ ಬಂದ್ಬಿಡುತ್ತೆ ನನಗೆ. ಅದು ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ, ಅದು ಎಲ್ಲ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ, ಅದು ತರಿಸ್ತಾರೆ. ಅಪಿಯರೆನ್ಸ್ ಪವರ್ ಇರ್ಬೋದು, ಆಗಿರ್ಬೋದು, ಅದು ಒಳ್ಳೆತನ. ಯಾಕಂದ್ರೆ ಪರಿಚಯ ಬಂದು ಅಪ್ಪಾಜಿ ಯಾವಾಗ ಹೇಳ್ತಾರೆ, ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರೆ ಎಲ್ಲ ಸರಸ್ವತಿ ಪುತ್ರರು ಅಂತ. ಯಾಕಂದ್ರೆ ನಾವು ಒಂದೊಂದ್ಸತಿ ಅನ್ಕೋತೀವಿ, ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಇಲ್ಲ, ನಾವು ಅವ್ರು ಫಸ್ಟ್ ಫಿಲಿಮ್ ಆಗಲಿ ಎಷ್ಟೇ ಫಿಲಿಮ್ ಆಗಲಿ ನಾವು ಅನ್ಕೋತೀವಿ ಇಲ್ಲ ನಾವು ಹೇಳಿದ್ರೆ ಸರಿ, ಇಲ್ಲ 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 ಏನೋ ಇರುತ್ತೆ. ಯಾಕಂದ್ರೆ ನಮ್ಮನ್ನ ಅವ್ರು ಆಸೆ ಪಟ್ಟು ಮಾಡ್ಬೇಕಂತ, ನಮ್ಮೊಂದು ಸಿನಿಮಾ ಮಾಡ್ಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ, ಆದರೆ ಅವ್ರ ಯೋಚನೆ ಮಾಡೋ ರೀತಿ ಬೇರೆ. ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗೋದು. ಇಲ್ಲ ನಾನೆಲ್ಲಿ ಕಡ್ಡಿ ಎಲ್ಲ ಅಡ್ಕೊಂತ ಹೋದ್ರೆ ಕಷ್ಟ. ಅದು 100% ನಾನು ಒಪ್ತೀನಿ ಅದನ್ನ. ಐ ಥಿಂಕ್ ಒಳ್ಳೆ ಯಂಗ್ಸ್ಟರ್ಸ್ ಬರಬೇಕು, ಈ ಸಿನಿಮಾಗಳು ಬರಬೇಕು. ಅದು ಈ ಥರ ಒಂದು ಸಿಚುವೇಶನ್ಲಿ ಸರ್ವ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ನಾನು ಹೆಮ್ಮೆಗೆ ಹೇಳ್ತೀನಿ, ಗೀತಾ ಪಿಕ್ಚರ್ಸಿಂದ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ನಮಗೂ ಇಷ್ಟನೇ. ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ. ನಾವು ಬೇರೆ ಪಿಕ್ಚರ್ ಏನ್ರಿ ಮಾಡಿದ್ರೆ ನೀವು ಇಷ್ಟನೇ ಅಷ್ಟೇ ಅಂತ ಹೇಳ್ತೀನಿ. ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು. ಪಿಕ್ಚರ್ ಹೆಂಗೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಅದು ಪ್ರಯತ್ನ ಇರಲೇಬೇಕಲ್ಲ. ಮೆಚ್ಚಿಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ, ಅದು ತಾನಾಗೇ ಬರುತ್ತೆ. ಅದು ನಾವು ಫಸ್ಟ್ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾಲದು. ಫಸ್ಟ್ ಮೆಚ್ಚಿಗೆ ಆಮೇಲೆ ಹೆಚ್ಚಿಗೆ. ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಬಂದು ಕರೆದ ತಕ್ಷಣ ಡೋಂಟ್ ವರಿ ಬಂದೇ ಬರ್ತೀನಿ. ಏನು ಇದು ಮಾಡಬೇಕಲ್ಲ, ಅದು 7ನೇ ತಾರೀಕು 7ನೇ ತಿಂಗಳು 7, ಒಳ್ಳೆ ನಂಬರು. ಅದು ನಾವು ಹುಟ್ಟಿದ್ದ ಮಂತ್, ಅದು ನನಗೂ ಅದು ಕ್ರೆಡಿಟ್ ಸೇರಿಸು. ಅದರಿಂದ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಪ್ರೇಮ್ ಥ್ಯಾಂಕ್ ಯು. ಪುನೀತ್ ಅವರೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಗತ್ ಆಲ್ ದ ಬೆಸ್ಟ್, ರಾಣಾ ಆಲ್ ದ ಬೆಸ್ಟ್, ಪ್ರಿಯಾಂಕರ್ ಆಲ್ ದ ಬೆಸ್ಟ್, ನಾಗಭರಣ, ಕಿಶೋರ್ ಎಲ್ರಿಗೂ ಆಲ್ ದ ಬೆಸ್ಟ್.